ಸೊ ಈಗ ಆದಿಮಾನವರ ನೆಲೆಯನ್ನು ನೋಡಿಕೊಂಡು ಅವರ ಪೇಂಟಿಂಗ್ ನೋಡಿಕೊಂಡು ಮುಂದಿನ ತಾಣ ರಕ್ಕಸಗವಿಗೆ ಹೋಗೋಣ. ಅದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಸ್ಪಾಟು. ಬೃಹದಾಕಾರದ ಬಂಡೆ ಅಲ್ಲಿ ವಾಸವಾಗಿದ್ರು, ಪೇಂಟಿಂಗ್ಸ್ ಇದ್ದಾವೆ. ಬನ್ನಿ ಹೊರಡೋಣ. ಸೊ ಅಲ್ಲಿಗೆ ಹೋಗೋಕ್ಕೆ ಕಾಲ್ದಾರಿನೇ ಒಂದು ಮೇನ್ ಸೋರ್ಸು. ಸೊ ಮಳೆಗಾಲ ಆಗಿರೋದ್ರಿಂದ ಭಾಳಷ್ಟು ಗಿಡಗಳು ಬೆಳೆದಿದ್ದಾವೆ. ಸೊ ಒಬ್ಬೊಬ್ಬರೇ ಬರುವಂಥ ಪ್ಲೇಸಸ್ ಅಲ್ಲ ಇದು. ಬೃಹದಾಕಾರದ ಬಂಡೆಗಳು. ನಮ್ಮಂಥ ಎಷ್ಟು ಜನ ಯಾತ್ರಿಕರನ್ನು ನೋಡಿದೆಯೋ ಮೂಕ ಸಾಕ್ಷಿಯಾಗಿ ಯಾರಿಗೂ ಗೊತ್ತಿಲ್ಲ. ಈ ಬಂಡೆಗಳನ್ನು ನೋಡ್ತಾ ಇದ್ರೆ ಒಂಥರ ವಿಚಿತ್ರವಾದ ಅನುಭವ. ಈ ಪ್ರದೇಶದಲ್ಲಿ ಚಿರತೆ, ಕರಡಿ ಇರೋದ್ರಿಂದ ಯಾವಾಗಲೂ ಸ್ವಲ್ಪ ನಾವು ಶಬ್ದ ಮಾಡಿಕೊಂಡು ಮುಂದೆ ಸಾಗಬೇಕು. ಇದರಿಂದ ಅವು ಒಂದು ಅಲರ್ಟ್ನೆಸ್, ನಮಗೂ ಸೇಫ್ಟಿ. ಸೊ ಈಗ ಕಾಣ್ತಾ ಇದೆಯಲ್ಲ, ಇದೆ ರಕ್ಕಸಗವಿ. ವೆಲ್ಕಮ್ ಟು ರಕ್ಕಸಗವಿ. ಇದೇ ನೋಡಿ ಒಂದು ಬೃಹದಾಕಾರದ ಒಂದು ಬಂಡೆ. ಸುಮಾರು 1000 ಸ್ಕ್ವೇರ್ ಫೀಟ್ ಅಷ್ಟು ವಿಶಾಲವಾದ ಜಾಗ. ಆರಾಮವಾಗಿ ಮಳೆ, ಗಾಳಿ ಎಲ್ಲ ರಕ್ಷಣೆ. ಸೊ ಅಲ್ಲೇ ಒಂದು ಗುಹೆ ಟೈಪ್ ಒಳಗಡೆ ಇದೆ. ಸೊ ಇಲ್ಲಿ ಬಂಡೆ ಮೇಲ್ಗಡೆ ಎಲ್ಲ ಚಿತ್ತಾರವಾದ ಒಂದು ಆಗಿನ ಕಾಲದಲ್ಲಿ ರಕ್ತ ಅಥವಾ ಗಿಡದ ಒಂದು ಡೈಯಿಂದ ಮಾಡಿದಂಥ ಒಂದು ಪೇಂಟಿಂಗ್ಗಳು. ಸುಮಾರು 1000 ವರ್ಷದಿಂದ ಇಲ್ಲಿ ಜನಗಳು ವಾಸವಾಗಿದ್ದರು. ಈ ಇತಿಹಾಸ ನಮ್ಮ ಕರ್ನಾಟಕದ ಗಂಗಾವತಿ ಇಲ್ಲಿ ಇರೋದೇ ನಮ್ಮ ಒಂದು ಹೆಮ್ಮೆಯ ವಿಚಾರ. ಇಲ್ಲಿದೆ ನೋಡಿ, ಇದೆ ಆಗಿನ ಕಾಲದಲ್ಲಿ ಮಾಡಿದಂಥ ಒಂದು ಪೇಂಟಿಂಗು. ಅಲ್ಲಿ ಒಂದು ಪಕ್ಷಿ ಗೂಡು ಕಟ್ಕೊಂಡಿದೆ. ಅಮೇಝಿಂಗ್.